ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ 1 ವರ್ಷದ ಸಾವಯವ ಕೃಷಿ ತೋಟ, ಇದ್ರ ಬಗ್ಗೆ ಮಾಹಿತಿ ನೀಡೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಇದು 1 ವರ್ಷ ಆಗಿದೆ ತಂದಾಕಿ ಬಾಳೆ. ಇನ್ನು ಗೊನೆ ಏನು ಬಂದಿಲ್ಲ. ಇನ್ನೂ ಒಂದು 2-3 ತಿಂಗಳು ಬೇಕಾಗುತ್ತೆ ಗೊನೆ ಬಾಳೆಗೆ. ನೋಡಿ, ಅದ್ರ ಪಕ್ಕ ಕೋಕೋ ಸ್ವಲ್ಪನೇ, ಕೆಲವು ಕಡೆ ತುಂಬಾ ಚೆನ್ನಾಗಿ ಗ್ರೋತ್ ಇದೆ, ಇನ್ನ ಕೆಲವು ಕಡೆ ಸುಮಾರಾಗಿದೆ. ನೋಡಿ ಇಲ್ಲಿ ಮತ್ತೆ ಇವೆರಡರ ಮಧ್ಯೆ ಒಂದು ಅಟ್ಕೆ ಮಾಡಿದ್ದೀನಿ. ನೋಡಿ, ಚಿಕ್ಕ ಗಿಡ ಇದು ಉಳುಮೆ ಮಾಡಿ 1 ವರ್ಷ ಆಯ್ತು. ನೋಡಿ, ಇದು ಕೂಡ 1 ವರ್ಷದ ಗಿಡ, ಆದ್ರೂ ಅಂತ ಗ್ರೋತ್ ಇಲ್ಲ. ಏನೋ ಜಾಗ ಸಮಸ್ಯೆ ಅಂತ ಗೊತ್ತಿಲ್ಲ. ನೋಡಿ, ಈ ಗಿಡನೂ ಹಂಗೆ ಆಗಿದೆ. ನೋಡಿ, ಕೋಕೋ ಗಿಡ ತಂದು ಯಾವಾಗ ನೆಟ್ಟಿದೆ ಆಗಿದೆ. ಇದೊಂದು ಏನಪ್ಪಾ, ಇದು ಜಾಗದಲ್ಲಿ ಫಲವತ್ತತೆ ಇಲ್ಲ ಅಂತ ಅನ್ಕೋತೀನಿ, ಹಾಗಾಗಿ ಈ ತರ ಆಗಿರ್ಬೋದು. ಇನ್ನು ಕೆಲವು ಈ ಸಾಲಲ್ಲಿ ಮಾತ್ರ ಎಲ್ಲ ಸ್ವಲ್ಪ ಕುಂಠಿತ ಆಗ್ಬಿಟ್ಟಿದೆ. ಇಲ್ಲೊಂದು ಮಾವು ಹಾಕಿದ್ದೆ, ಆ ಮಾವು ಹೋಗ್ಬಿಡ್ತು. ಇಲ್ಲಿ ಬೀಜ ನೆಟ್ಟಿದ್ದೀನಿ. ನೋಡಿ, ಒಂದು ಮಾವಿನ ವಾಟೆ ತಂದು ನೆಟ್ಟಿದೆ, ವಾಟೆಲ್ ಒಂದು ಬೆಳೆಸ್ತಾ ಇದ್ದೀನಿ. ಹಾಗೆ ನೋಡಿ, ಕೋಕೋ ಚಿಗುರ್ತಾ ಇದೆ, ಬಟ್ ಆದ್ರೂ ನಾವು ನಿರೀಕ್ಷಿಸಿದಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಭೂಮಿ ಫಲವತ್ತತೆ ಇನ್ನೂ ಅದಕ್ಕೆ ಟೈಮ್ ತಗೊಳುತ್ತೆ ಅಂತ ಭಾವಿಸ್ತೀನಿ. ನೋಡಿ, ಇದು ಕೋಕೋ, ಮತ್ತೆ ಕೋಕೋ, ಬಾಳೆ, ತೆಂಗಿನ ಮಧ್ಯೆ ಅಂತರ್ ಬೆಳೆಯಾಗಿ ಮಾಡಿರ್ತಕ್ಕಂಥದ್ದು. ಇದನ್ನ ಕಳೆ ಕಟ್ ಮಾಡೋದ್ರಲ್ಲಿ ಮಿಷಿನಲ್ಲಿ 1 ತಿಂಗಳು 2 ತಿಂಗಳಿಗೆ ಒಂದ್ಸಲಿ ಕಟ್ ಮಾಡ್ತೀನಿ. ನೋಡಿ, ಒಳ್ಳೆ ಸೊಗಸಾಗಿ ಬೆಳೆಯುತ್ತೆ ಮಾತ್ರ ಸೊಪ್ಪು. ಕಟ್ ಮಾಡಿದಾಗೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಇದು ಬಾಳೆ ಒಳ್ಳೆ ಚೆನ್ನಾಗಿ ಬೆಳೀತಾ ಇದೆ. ಕಾಯಿಗಳೆಲ್ಲ ಈಗೀಗ ಚೆನ್ನಾಗಿ ಕಟ್ತಾ ಇದೆ. ನೋಡಿ, ಕೋಕೋ ತುಂಬಾ ಕಳೆ ಇರೋದ್ರಿಂದ ಹಾವು ಪಾವು ಎಲ್ಲ ಇರ್ತವೆ, ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ಅದ್ ಬಿಟ್ರೆ ಇನ್ನೇನು ಸಮಸ್ಯೆ ಇಲ್ಲ. ಮತ್ತೆ ರೆಗ್ಯುಲರ್ ಆಗಿ ನಾವೇನು ಬರಲ್ಲ, ಅದು ಡೈಲಿ ಒಂದ್ಸಲಿ ಬಂದ್ಬಿಟ್ಟು ತಿರ್ಸ್ತೀನಿ. ಕೃಪಾಮೃತ ಆಗ್ಲಿ, ಜೀವಾಮೃತ ಆಗ್ಲಿ, ಡಿಕಂಪೋಸರ್ ಆಗ್ಲಿ ಯಾವಾಗ್ಲೂ ರೆಡಿ ಮಾಡ್ತಾ ಇರ್ತೀನಿ. ಯಾವಾಗ್ಲಾದ್ರು ಒಂದ್ಸಲಿ ಮಧ್ಯ ಬಂದು ನೋಡಿ, ಇದು ಕೋಕೋ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ. ಆ ಕೆಳಗಡೆ ಸಾಲಲ್ಲಿ ಮಾತ್ರ ಏನೋ ಪ್ರಾಬ್ಲಮ್ ಆಗಿದೆ, ಅದು ಮಣ್ಣು ಫಲವತ್ತತೆ ಇಲ್ಲ ಅಂತ ಭಾವಿಸ್ತೀನಿ. ನೋಡಿ, ಇದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೋಕೋ ಆಗ್ಲಿ, ನೋಡಿ ಇದು ಮಾವು ನೋಡಿ ತುಂಬಾ ಲಾಸ್ಟ್ ಟೈಮ್ಗಿಂತ ಡಬಲ್ ಗ್ರೋತ್ ಆಗಿದೆ. ಬಾಳೆನೂ ಆಗಿರ್ಬೋದು, ಬಾಳೆನೂ ಚೆನ್ನಾಗಿದೆ. ನೋಡಿ, ಇದು ಒಳ್ಳೆ ಸಕ್ಕದಾಗಿ ಬಂದಿದೆ. ಇದು ಬಾಳೆ ನ್ಯಾಚುರಲ್ ಆಗಿ ಚೆನ್ನಾಗಿ ಬರ್ತದೆ, ಏನು ಅಂತ ಸಮಸ್ಯೆ ಇಲ್ಲ. ಅಂದ್ರೆ ನಾವೆಲ್ಲಾನು ಒಂದೇ ತರ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೋಬಾರ್ದು. ಸ್ವಲ್ಪ ಟೈಮ್ ತಗೊಂಡ್ರೆ ಎಲ್ಲ ಚೆನ್ನಾಗುತ್ತೆ. ಕೋಕೋ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಪ್ರತಿಯೊಂದು ಕಳೆ ಮಾತ್ರ ಅದ್ಭುತವಾಗಿ ಬೆಳೀತದೆ. ಗೊಬ್ಬರ ಎಲ್ಲಾನು ಬೆಂಚೂರಲ್ಲಿ ಎಲ್ಲಾನು ಕೊಡೋದ್ರಿಂದ ಗಿಡಗಳಿಗೆ ಎಷ್ಟು ಬೀಳುತ್ತೋ ಕಳೆಗಳಿಗೂ ಅಷ್ಟೇ ಬೀಳುತ್ತಲ್ಲ, ಹಾಗಾಗಿ ಚೆನ್ನಾಗಿ ಗಿಡಗಳೆಲ್ಲ ಬೆಳೆಯುತ್ತೆ. ಇದೆಲ್ಲ ಕಟ್ ಮಾಡಿದ್ರೆ ಇಲ್ಲೇ ಇದಾಗ್ಬಿಡ್ತೀವಿ. ನೋಡಿ, ಮೆಣಸಿನ ಗಿಡ 1 ವರ್ಷ ಆಯ್ತು ತಂದಟ್ಟು. 1 ವರ್ಷದಿಂದ ಸ್ವಲ್ಪ ಫಲ ಬಿಡ್ತಾನೆ ಇದೆ, ಇನ್ನೇನು ಹಾಳಾಗಿ ಹೋಗಿಲ್ಲ. ಅದೇ ಕೆಮಿಕಲ್ ಅಲ್ಲಿ ಮಾಡಿದ್ರೆ ಅಷ್ಟೊತ್ತಿಗೆ ಮುಗ್ದೋಗಿರೋದು ಆಯಸ್ಸು. ಜಾಸ್ತಿ ಫಲ ಇಲ್ಲ, ಆದ್ರೂ ಸ್ವಲ್ಪ ಬಿಡ್ತಾನೆ ಇರುತ್ತೆ. ಮನೆಗಂತೂ ಆಗುತ್ತೆ. ನೋಡಿ, ಇದು ಬಾಳೆ, ಅದೇ ಕೋಕೋ, ಮಾವು, ಬಾಳೆ ಈ ತರ ಅಂತರ್ ಬೆಳೆಗಳನ್ನ ಮಾಡಿದೀನಿ. ನೋಡಿ, ಇದು ಸಂಪೂರ್ಣ ಸತೋದಂಗ ಆಗ್ಬಿಟ್ಟಿತ್ತು ಕೋಕೋ. ಇವಾಗ ಚಿಗುರು ಬರ್ತಾ ಇದೆ. ಏನೋ ಅದು ಹುಳ ಗಿಳ ತಿನ್ಕೊಬಿಟ್ಟಿತ್ತು. ಅದನ್ನ ನಾವೇನು ಹುಳುಗಳಿಗೆ ಕಂಟ್ರೋಲ್ ಮಾಡ್ತಾ ಇಲ್ಲ, ಆದ್ರೆ ಆಗ್ಬೋದು. ಇಲ್ಲಿ ನೋಡಿ, ಹಸು ಕಟ್ಟಾಕಿದೆ ನಮ್ಮ ಮಲ್ನಾಡ್ ಗಿಡ್ಡನ. ಇಷ್ಟಾಗ್ಲೇ ಎಲ್ಲ ತಿಂದಾಕ್ಬಿಟ್ಟಿದೆ. ಅದು ಮಲ್ನಾಡ್ ಗಿಡ್ಡ ಕಟ್ಟಾಕ್ಬಿಟ್ರೆ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಅದು ಎಲ್ಲ ನಮ್ದು ಅದ್ರೊಳಗಿರ್ತಕ್ಕಂಥ ಕಾಯಿಗಳನ್ನೂ ತಿಂದ್ಬಿಡ್ತದೆ, ಅದ್ರೊಳಗಿರ್ತಕ್ಕಂಥ ಗಿಡಗಳನ್ನೂ ತಿಂದ್ಬಿಡ್ತದೆ. ನೋಡಿ, ಇದು ತೊಗರಿ ಗಿಡ ಎಲ್ಲ ಹಾಕಿದೀನಿ. ಇದ್ರ ಮಧ್ಯೆ ಹಸು ಕಟ್ಟಾಕಿದ್ರೆ ಎಲ್ಲ ತಿಂದ್ಬಿಡ್ತದೆ, ಅದೊಂದು ಸಮಸ್ಯೆ ಅದ್ರದ್ದು. ನೋಡಿ, ಬಾಳೆ ಮತ್ತೆ ತೊಗರಿ ಒಂದು ಮಧ್ಯ, ಅದ್ರ ಮಧ್ಯೆ ಒಂದು ಕೋಕೋ, ಮತ್ತೆ ಒಂದು ತೊಗರಿ, ಬಾಳೆ, ತೆಂಗು ಮಧ್ಯೆ ಮಾವು. ನೋಡಿ, ಇದು ಮಾವು ತಂದಟ್ಟಾಗಿ ಆಗಿತ್ತು, ಸ್ವಲ್ಪ ಚಿಗುರಿದೆ ಅಷ್ಟೇ, ಹಾಗೆ ನಿಂತ್ಬಿಟ್ಟಿದೆ. ಹೌದು, ಏನು ಸಮಸ್ಯೆ ನೋಡಿ, ಇಲ್ಲಿ ಇರುವೆಗಳು ಬೆಲ್ಲ ಜಾಸ್ತಿ ಹಾಕ್ತಿವಲ್ಲ, ಹಾಗಾಗಿ ಬುಡ ಎಲ್ಲ ಕೊರ್ದಾಕ್ಬಿಟ್ಟೈತೆ. ಇದಕ್ಕೆ ಏನು ಮಾಡ್ಬೇಕಪ್ಪ, ಈಗ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ನಾನು ಲಾಸ್ಟ್ ಟೈಮ್ ಇದ್ರೊಳಕ್ಕೆಲ್ಲ ಮಣ್ಣು ತುಂಬಿದ್ರು ಅದು ಬಗ್ದಾಕ್ಬಿಡ್ತದಲ್ಲ, ಬೇರಿಗೆ ತೊಂದರೆ ಆಗುತ್ತೆ, ಹಾಗಾಗಿ ಗಿಡದ್ದು ಗ್ರೋತ್ ಆಯ್ತಾ ಇಲ್ಲ. ಅದೊಂದು ಸಮಸ್ಯೆ. ಅದಕ್ಕೇನಾರು ಕೆಮಿಕಲ್ ಹಾಕ್ಬೇಕು, ಹಾಕಕ್ಕೆ ಮನಸ್ಸಿಲ್ಲ, ಹಾಗಾಗಿ ಹಂಗೆ ಬಿಟ್ಬಿಟ್ಟಿದ್ದೀನಿ. ನೋಡಿ, ಬಾಳೆ ಗ್ರೋತು ಇಲ್ಲ, ಸುಮಾರಾಗಿ ಬೆಳೆದ್ಬಿಟ್ಟು ಹಂಗೆ ನಿಂತಿದೆ. ಫಲವತ್ತತೆ ಇಲ್ಲ ಭೂಮಿಲಿ. ಈಗ ನಾನು ನೆಕ್ಸ್ಟು ಹಸು ಗೊಬ್ಬರನ ಹೊರಗಡೆಯಿಂದ ಹೊಡೆಸ್ಬಿಟ್ಟು ಹಾಕೋಣ ಅಂತ ಇದ್ದೀನಿ. ಒಂದು ಗಿಡಕ್ಕೆ ಒಂದು 2 ಮಂಕ್ರಿ ಅಷ್ಟು ಹಾಕ್ಸಿದ್ರೆ ಎಷ್ಟೋ ಚೆನ್ನಾಗುತ್ತೆ. ನಾವು ನಟ್ಬಿಟ್ಟು ಅದೇ ಆರ್ಗ್ಯಾನಿಕ್ ಅಂದ್ಬಿಟ್ಟು ಸುಮ್ಮನಾದ್ರೆ ಅದು ಬರಲ್ಲ. ನಾವೊಂದು 4-5 ವರ್ಷ ಶ್ರಮ ಪಡಬೇಕಾಗುತ್ತೆ. ನೋಡಿ, ಇದು ಹೋಗಿತ್ತು, ಆ ಗಿಡಕ್ಕೆ ಆ ಜಾಗಕ್ಕೆ ತಂದಿಟ್ಟಿದೆ.
ಹಾಗಾಗಿ ಚೆನ್ನಾಗಿ ಬರ್ತಾ ಇದೆ. ಏನು ತೊಂದರೆ ಇಲ್ಲ, ಬರೋದೇ ಇಲ್ಲ ಅಂತ ಏನಿಲ್ಲ. ಹಂಗಂತ ನಾವು ನೆಗ್ಲೆಕ್ಟ್ ಕೂಡ ಮಾಡಂಗಿಲ್ಲ. ಸ್ವಲ್ಪ ನಿಧಾನ ಅನ್ನೋದು ಬಿಟ್ರೆ ಇನ್ನೇನು ಸಮಸ್ಯೆ ಇಲ್ಲ. ಕೆಲವೊಂದು ಸೊಕ್ಕತ್ತು ಚೆನ್ನಾಗಿ ಬೆಳೆದಿದೆ ನೋಡಿ. ಕಂದೆಲ್ಲ ಎಷ್ಟು ದಪ್ಪ ಆಗಿದೆ ನೋಡಿ. ಇದು ಬಾಟಮ್ ಎಲ್ಲ ಬಾಳೆ ಇದು ಹಲಸಿನ ಮರದ ಕೆಳಗಡೆ ಇರ್ತಕ್ಕಂಥ ಬಾಳೆ ಇದು ನೋಡಿ. ಹಲಸಿನ ಮರ ಇದು ಚೆನ್ನಾಗಿ ಈ ವರ್ಷ ಒಳ್ಳೆ ಹಣ್ಬಿಟ್ಟಿದೆ. ನಾವು ಕುಯ್ಕೊಂಡು ತಿಂತಾ ಇದೀವಿ. ತಿಂದಂಗೆ ಬಿಡ್ತಾನೆ ಇರುತ್ತೆ. ಅದೊಂದು ಖುಷಿ. ಇಲ್ಲಿ ಬಂದಾಗ ಹಣ್ಣು ಸಿಗುತ್ತೆ ನಮಗೆ. ಘಮ ಅಂದಾಗ ಅದು ಕಿಡಿಕತ್ತೀವಿ, ತಿಂತೀವಿ. ಒಳ್ಳೆ ಉತ್ತಮವಾದ ಹಣ್ಣು, ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಇದು ಕಾಳೆನ ಕಟ್ ಮಾಡ್ಬೇಕಾದ್ರೆ ಮಿಷಿನಲ್ಲಿ ಇದ್ದು ಸೇರಿಸಿ ಗೊತ್ತಾಗ್ದಲೆ ಕಟ್ ಮಾಡ್ಬಿಟ್ಟೆ. ಈಗ ಚಿಗುರಿದೆ. ಮತ್ತೆ ನೋಡಿ ತೊಗರಿ ಗಿಡ ಈಗ ನಟ್ಟಿದೆ. ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಒಂದು ತಿಂಗಳು ಕಳೆದ್ರೆ ಎಲ್ಲ ದೊಡ್ಡದಾಗ್ಬಿಡ್ತದೆ. ಇದೇ ಸ್ನೇಹಿತರೆ, ಇನ್ನು ಇದೇ ಥರ ಎಲ್ಲ ಕಡೆ ತೋಟನೂ ಇದೇ ಥರ ಇದೆ. ಕೆಲವೊಂದೊಂದು ಚೆನ್ನಾಗಿ ಚಿಗುರು ಬರ್ತಾ ಇದೆ ನೋಡಿ. ಇದೆಲ್ಲ ಸ್ವಲ್ಪ ಬ್ರಾಂಚಸ್ಗಳು ಬರ್ತಾ ಇದೆ. ಬರೀ ಒಂದು ಕಡ್ಡಿ ಇತ್ತು ಅಷ್ಟೇ. ನಾನು ನಟ್ಟಾಗ ನಿಮ್ಗೆ ಅದ್ರ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ. ಇದಕ್ಕೆ ಒಂದು ಕಡ್ಡಿ ಮಾತ್ರ ಇತ್ತು. ಬಾಳೆನೂ ಅಷ್ಟೇ, ಏನು 2 ಇಂಚು 3 ಇಂಚ್ ಇತ್ತು ಬಾಳೆ. ಬೆಳೆದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬೆಳೆದಿದೆ. ಆದರೆ ನಾವು ಇನ್ನೂ ಜಾಸ್ತಿ ನಿರೀಕ್ಷೆ ಮಾಡ್ತೀವಲ್ವ, ಅಷ್ಟು ನೋಡಿ. ಇದೊಂದು ಕೋಕೋ ನೋಡಿ, ಫುಲ್ ಒಳ್ಳೆ ಸಕ್ಕದಾಗಿ ಬಂದ್ಬಿಟ್ಟಿದೆ. ಅದಕ್ಕೆ ಪೋಷಕಾಂಶಗಳು ಕೊರತೆ ಆದರೆ ಬೆಳೆಯಲ್ಲ ಅಷ್ಟೇ, ಇನ್ನೇನಿಲ್ಲ. ಕೆಮಿಕಲ್ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ತಿಪ್ಪೆ ಗೊಬ್ಬರ ಹಾಕ್ಬೇಕಾಯ್ತು. ನಾನು ಈ ವರ್ಷ ಹಾಕ್ತೀನಿ. ನಟ್ಟು ವರ್ಷನೇ ಬೇಡ ಅಂತ ಸುಮ್ಮನಾಗಿದೆ. ಈ ವರ್ಷ ಪ್ರತಿ ಮರದ ಬುಡಕ್ಕೆ 2 ಮಂಕ್ರಿನ ಹಾಕ್ಬಿಟ್ರೆ ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಒಂದೊಂದು ಮಂಕ್ರಿ ಹಾಕೋಣ. ಏನೂ ಆಗ್ತಲೇ ನಾನು ಬೆಳೆಸ್ತೀನಿ ಅದೆಲ್ಲ ಸುಳ್ಳು. ಈ ಥರ ಗೊಬ್ಬರಗಳನ್ನ ನಾವು ಹಾಕಬೇಕಾಯ್ತದೆ. ಯಾಕಂದರೆ ಭೂಮಿ ಇನ್ನೂ ಅದಕ್ಕೆ ಟೈಮ್ ತಗೊಳುತ್ತೆ. ಈಗ ನೋಡಿ, ಇದು ಭೂಮಿ ನೋಡಿ, ಇಲ್ಲಿ ನೆಲದಲ್ಲೆಲ್ಲ ಇದ್ರೂ ಇದೆಲ್ಲ ಮಣ್ಣೆ ತಾನೇ. ಇನ್ನೂ ಅದು ಗೊಬ್ಬರ ಕನ್ವರ್ಟ್ ಆಗಕ್ಕೆ ಟೈಮ್ ಬೇಕು. ಇನ್ನು ಎರೆಹುಳುಗಳಾಗಲಿ ಇನ್ನೊಂದಾಗಲಿ ಜನ್ರೇಟ್ ಆಗಿಲ್ಲ. ಭೂಮಿ ಮಾತ್ರ ಸ್ವಲ್ಪ ಸ್ಮೂತ್ ಆಗಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಗಟ್ಟಿ ಇತ್ತು. ಮತ್ತೆ ಇದೇನಂದ್ರೆ ಇದೆಲ್ಲ ಕಲ್ಲು ಭೂಮಿ. ಬೇರೆ ಭೂಮಿ ಆದರೆ ಬೇಗ ರಿಕವರಿ ಆಗ್ಬಿಡ್ತದೆ. ಇದು ನಮ್ದೆಲ್ಲ ಕಲ್ಲು ಭೂಮಿ. ನೀವು ಒಂದು ಮೀಟ್ರ್ ಅಷ್ಟು ಆಳ ಬಗದ್ರೆ ಫುಲ್ ಕಲ್ಲು ಸಿಕ್ಬಿಡುತ್ತೆ. 1 ಮೀಟ್ರ್ ಕೂಡ ಮೇಲೆ ಮಣ್ಣಿಲ್ಲ. ಆ ಥರ ಭೂಮಿಗಳು. ಅದರಲ್ಲೇ ಕೃಷಿ ಮಾಡ್ತಾ ಇದೀವಿ ನೋಡಿ. ಇದು ಜೆಟ್ಟು ಈ ಥರ ಜೆಟ್ ಮಾಡ್ಕೊಂಡು 2 ತೆಂಗಿನ ಮರದ ಮಧ್ಯಕ್ಕೆ ಒಂದೊಂದು ಬರಂಗೆ. ಇದೆಲ್ಲ ಒಂದು 3 ದಿನಕ್ಕೆ ಒಂದ್ಸಲಿ ಆನ್ ಮಾಡ್ತೀನಿ. ಈಗ ಕರೆಂಟ್ ಬಂದಾಗ ಅದು ಓಡುತ್ತೆ. ಇದು ಮದ್ರಂಗ್ ಬಾಳೆ ನಮ್ಮ ಸ್ನೇಹಿತರೊಬ್ರು ಕೊಟ್ಟಿದ್ರು. ಅದು ಬರ್ತಾ ಇದೆ, ಸುಮಾರಾಗಿ ಬರ್ತಾ ಇದೆ. ಅದರದ್ದೇ ಒಂದು ಪಲ್ಲಿ ಹೊಡೆದಿತ್ತು, ಕಿತ್ಕೊಂಡೋಗಿ ಅಲ್ಲಿ ನಟ್ಟಿದ್ದೀನಿ ನೋಡಿ. ಇಲ್ಲಿ ತೊಗರಿ ಹಾಕಿದ್ದೀನಿ. ಮತ್ತೆ ಇದು ಕಿತ್ಲೆ ಗಿಡ ಮಾತ್ರ ಚೆನ್ನಾಗಿ ಬರ್ತಾ ಇದೆ. ಕಿತ್ಲೆ ಗಿಡದ್ದೇನು ಸಮಸ್ಯೆ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. 1 ವರ್ಷ ಆಗಿತ್ತಲ್ಲ ಸ್ನೇಹಿತರೆ, ಹಾಗಾಗಿ ಇದ್ರ ಅಪ್ಡೇಟ್ ಕೊಡೋಣ ನಿಮಗೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದರೆ ದಯಮಾಡಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು.